ಹಲೋ, ನಾನೇನ್ ಕಾಮಿಡಿ ಪೀಸ? ನಂಗ್ ಫ್ಯಾನ್ಸ್ ಇದ್ದಾರೆ. ಕರೆಸ್ತೀನಿ ಪಾಕಿಸ್ತಾನಿಂದ, ಜರ್ಮನಿಂದ, ಫ್ರಾನ್ಸ್ ಇಂದ. ಅರ್ಥ ಆಯ್ತಾ? ಬಾಯ್ ಮುಚ್ಕೊಂಡಿರ್ಬೇಕು ನನ್ ಮುಂದೆ. ಏನ್ ಪುನಃ ನಗ್ತೀಯ? ನನ್ಗೂ ನಗು ಬರುಸ್ತಿದ್ಯಾ? ಬೇಡ ಆಯ್ತಾ? ನಾನ್ ಯಾವ್ದೋ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಇಲ್ಲಿ ಆಟ ಆಡ್ಬೇಡ ಕೂತ್ಕೊಂಡು. ಇವತ್ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ. ಅಲ್ಲಿ ನನ್ ಮಕ್ಳು ನನ್ ಮಕ್ಳು ಏನ್ ಮಾಡ್ತಾರೆ? 300 ರೂಪಾಯಿ ಎಂಟ್ರಿ, 50 ರೂಪಾಯಿ ಎಂಟ್ರಿ. ಎಲ್ರಿಗೂ ಒಂದು ಎಂಟ್ರಿ ಇಡಕ್ಕಾಗಲ್ವಾ ಅವ್ರಿಗೆ? ಯಾ ಹೀರೋ, ಯಾ ರಾಜಕಾರಣಿ, ಎಲ್ಲ ವೇಸ್ಟು. ಎಲ್ರಿಗೂ ಒಂದು ಎಂಟ್ರಿ ಇರ್ಬೇಕು. ದೇವ್ರೇನ್ ಸಪರೇಟ್ ಆಗಿ ಮಾಡ್ಕೊಡ್ತಾನ ಅವ್ನಿಗೆ? ಇಲ್ಲ ತಾನೆ, ಇರ್ಬೇಕು. ಆಮೇಲೆ ನಮ್ಮ ಅಜ್ಜಿ ಇವತ್ತು ನನ್ನ ಇಡೀ ಇಲ್ಲ ಸುತ್ತಿದ್ದಾರೆ. ಸಂಬಂಧಿಕರು ಮನೆಗೆ ಬೇಕಾಗಿತ್ತ? ನಮ್ಮ ಅಜ್ಜಿಗ್ ಬೇಕಾಗಿತ್ತ? ಸಂಬಂಧಿಕರು ಯಾಕೆ ಬೇಕು? ಸ್ವಂತ ಅಪ್ಪ ಅಮ್ಮನ್ ಪೂಜಿ ಮನೇಲಿ ಇರ್ತಾರಲ್ಲ, ಅಪ್ಪ ಅಮ್ಮ ಕೊಡ್ತಾರೆ ನಿಮ್ಗೆ ಬಾಳ್ನ. ಮನೇಲಿ ಊಟ ಹಾಕೋದು, ಬಟ್ಟೆ ಕೊಡ್ಸೋದೆಲ್ಲ ಅಪ್ಪ ಅಮ್ಮ, ಸಂಬಂಧಿಕರಲ್ಲ. ಸಂಬಂಧಿಕರು ಇರ್ಬೇಕು ಅಷ್ಟಷ್ಟರಲ್ಲೇ. ಈ ತರ ಬೆಳಗ್ಗೆಯಿಂದ ಕರ್ಕೊಂಡ್ಬಂದ್ಬಿಟ್ಟು ಸುಸೋದಲ್ಲ ಸಂಬಂಧಿಕರು. ಅರ್ಥ ಆಯ್ತಾ? ಇನ್ನೊಂದ್ಸತಿ ಬರ್ಬೇಕು ಅಂದ್ರೆ ನನ್ ಪರ್ಮಿಷನ್ ಇರ್ಬೇಕು. ಇಲ್ಲ ಅಂದ್ರೆ ನನ್ ಸೇನೆ ಬರ್ತದೆ. ನಮ್ ಕಾರಿಂದನೇ ಫಾಲೋ ಮಾಡ್ತಿದೆ ನನ್ ಸೇನೆ. ಪಾಕಿಸ್ತಾನ, ಜರ್ಮನಿ, ಫ್ರಾನ್ಸ್, ಚೈನಾ, ಇಂಡಿಯಾದಲ್ಲೂ ಕೂಡ ನನ್ನ ಫ್ಯಾನ್ಸ್ ಇದ್ದಾರೆ. ಆಲ್ ಓವರ್ ವರ್ಲ್ಡ್. ನನ್ ಸೇನೆ ಬಂದ ಗೊತ್ತಾ? ನನ್ನ ಮಗನೇ ಸಾಯಿಸ್ಬಿಡ್ತೀನಿ ನನ್ನ ಫ್ಲಾಶ್ ಬ್ಯಾಕ್ ಹಿಸ್ಟ್ರಿ ಗೊತ್ತಾ ನಿಂಗೆ? ಗೊತ್ತಿಲ್ಲ ತಾನೆ? ಸುಮ್ಮನಿರು. ಯಾಕೆ ಹಿಂಗ ಆಡ್ತೀಯ? ಒಡ್ಸ್ಕೊತೀನಿ, ಸಾಯ್ತೀನಿ. ನಿನ್ಗೆ ಕಷ್ಟ? ನನ್ನ ಎಕ್ಕಡ ಫಿಲಂ ಬಗ್ಗೆ ಮಾತಾಡು. ಫಿಲಂ ಡೈಲಾಗ್ ಹೇಳು. ಐಟಮ್ ಸಾಂಗ್ಗಳು ಯಾಕೆ ಬೇಕು? ಯಾವ ಸಾಂಗ್ಗಳು ತೋರಿಸಿ, ಏನಾಯ್ತದೆ? ಹೊಸ ಫಿಲಂ ಈಗ ಪೊರ್ಕಿ ಬಿಚ್ಚ ವೆಂಕಟ್ದು. ನನ್ ಮಗನ್ ಪೊರ್ಕಿ ಬಿಚ್ಚ ವೆಂಕಟ್ ಫಿಲಂನ ರಾತ್ರಿ ದಿನ ಎಲ್ಲ ಕಷ್ಟಪಟ್ಟು ಮಾಡಿದ್ದೀನಿ. ನಮ್ಮ ಅಪ್ಪ ಅಮ್ಮನ್ ಇದಿದೆ. ಏನಿದೆ? ದುಡ್ಡು ಕಷ್ಟ ಇದೆ ನಮ್ಮ ಅಪ್ಪ ಅಮ್ಮನಿಗೆ. ಆಯ್ತಾ? ಫಿಲಂ ನಾನು ಸುಮ್ನೆ ತೆಗ್ದಿಲ್ಲ. ಅದ್ರ ಒಂದ್ ಡೈಲಾಗ್ ಐತೆ, ಕೇಳಿರ್ಬೋದು ನೀವು. ನನ್ನ ಎಕ್ಕಡ, ನನ್ ಮಕ್ಕಳ್ರ, ಕೌಂಟ್ ಯುವರ್ ಡೇಸ್. ನನ್ನ ಮಗನೇ, ನನ್ನ ಫ್ಲಾಶ್ ಬ್ಯಾಕ್ ಹಿಸ್ಟ್ರಿ ಗೊತ್ತಾ? ಸಾಯಿಸ್ಬಿಡ್ತೀನಿ. ಈ ಡೈಲಾಗ್ ತುಂಬಾ ಪಾಪ್ಯುಲರ್ ಆಗಿದೆ ಯೂಟ್ಯೂಬ್ ಅಲ್ಲಿ.